ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರ್ಸಿ ಕಂಪನಿಗಳಿಂದ ವಿಕಲಚೇತನರಿಗೆ ಸಾಧನಗಳ ವಿತರಣೆ. ಮಹತ್ವಾಕಾಂಕ್ಷಿ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಕೈಜೋಡಿಸಿ ರಾಜ ಅಮರೇಶ್ವರ ನಾಯ್ಕ್. ಅಕಾಲಿಕ ಮಳೆ, ಅರಸಿಗೆರದಲ್ಲಿ 2 ಎತ್ತುಗಳ ಸಾವು, ನೆಲಕ್ಕುರುಳಿದ ವಿದ್ಯುತ್ ಕಂಬಗಳು. ಕೊಳವಿಹಾಳಿನಲ್ಲಿ ಪಪ್ಪಾಯಿ ಬೆಳೆ ಹಾನಿ. ಜಸ್ಕಾಂ ನೌಕರರ ಬಡ್ತಿ ವಿರುದ್ಧ ಅನಾಮಧೇಯ ದೂರು. ತಿರಸ್ಕರಿಸಿ ಬಡ್ತಿ ನೀಡಲು ತಿಪ್ಪೇಸ್ವಾಮಿ ಒತ್ತಾಯ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ, ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹ. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರ ಸುಪುತ್ರಿ ಕುಮಾರಿ ಸಾಕ್ಷಿ ಪಾಟೀಲ್ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರ. ಮತ್ತು ಬಹುಭಾಷಾ ನಟ ಕ್ಯಾಪ್ಟನ್ ಚೌಧರಿ ನಿಧನ. ವಾರ್ತೆಗಳ ವಿವರ. ಹಿಂದುಳಿಕೆಯ ಆಧಾರದ ಮೇಲೆ ಜಿಲ್ಲೆಯನ್ನು ಮಹತ್ವಾಕಾಂಕ್ಷಿ ಜಿಲ್ಲೆಯನ್ನಾಗಿ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿ ಅಭಿವೃದ್ಧಿ ಪೂರಕ ಗುರಿಗಳನ್ನು ನೀಡಿದೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಅನುಷ್ಠಾನವನ್ನು ಪರಿಣಾಮಕಾರಿ ಜಾರಿಗೊಳಿಸಿದರೆ ಮಾತ್ರ ಬದಲಾವಣೆ ಸಾಧ್ಯವೆಂದು ಸಂಸದ ರಾಜ ಅಮರೇಶ್ವರ ನಾಯ್ಕ್ ಹೇಳಿದರು. ಹಿಂದುಳಿಕೆಯ ಆಧಾರದ ಮೇಲೆ ಜಿಲ್ಲೆಯನ್ನು ಮಹತ್ವಾಕಾಂಕ್ಷಿ ಜಿಲ್ಲೆಯನ್ನಾಗಿ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿ ಅಭಿವೃದ್ಧಿ ಪೂರಕ ಗುರಿಗಳನ್ನು ನೀಡಿದೆ. ವಿವಿಧ ಇಲಾಖೆಗಳ ಅಧಿಕಾರಿಗಳು ಅನುಷ್ಠಾನವನ್ನು ಪರಿಣಾಮಕಾರಿ ಜಾರಿಗೊಳಿಸಿದರೆ ಮಾತ್ರ ಬದಲಾವಣೆ ಸಾಧ್ಯವೆಂದು ಸಂಸದ ರಾಜ ಅಮರೇಶ್ವರ ನಾಯ್ಕ್ ಹೇಳಿದರು. ಅವರು ಇಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆರ್ಇಸಿ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ವಿಕಲಚೇತನರಿಗೆ ಸಾಧಕ ಸಲಕರಣೆ ವಿತರಣಾ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ವಿಕಲಾಂಗರು, ಅಪೌಷ್ಟಿಕತೆ, ಮಕ್ಕಳ ಶ್ರೇಯೋಭಿವೃದ್ಧಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದಾರೆ. ನೀತಿ ಆಯೋಗದ ನಿರ್ದೇಶನದಂತೆ ಮಹತ್ವಾಕಾಂಕ್ಷಿ ಜಿಲ್ಲೆಯ ಅಭಿವೃದ್ಧಿಗೆ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ಅನುದಾನ ನೀಡುವ ಮೂಲಕ ಖಾಸಗಿ ಸಂಸ್ಥೆಗಳು, ಕಂಪನಿಗಳು ಅಭಿವೃದ್ಧಿಗೆ ಕೈ ಜೋಡಿಸಬೇಕಿದೆ. ದಿವ್ಯಾಂಗ ಮಕ್ಕಳಿಗೆ ಅಗತ್ಯ ಸಲಕರಣೆ ನೀಡುವ ಜೊತೆಗೆ ಮತ್ತಷ್ಟು ನೆರವಿನ ಹಸ್ತ ಚಾಚಿ ಪಾಲಕರನ್ನು ಆತ್ಮಸ್ಥೈರ್ಯ ತುಂಬುವ ಕೆಲಸ ಆರ್ಇಸಿ ಸಂಸ್ಥೆ ಮಾಡಲಿದೆ ಎಂದರು.
ಎಲ್ಲ ವಿಶೇಷ ಚೇತನರ ಕಾರ್ಯಕ್ರಮ ಯಾವ್ದಾದ್ರೆ ತಪ್ಪಿಸಬಾರದು ಅಂತ ನಾನು ಅಷ್ಟೊಂದು ಎಮೋಷನಲ್ ಆಗಿ ಫೀಲ್ ಯಾಕಂದ್ರೆ ಬಹುಶಃ ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟ ನಾವ್ಯಾರು ಆ ದೇವರನ್ನು ಬೇಡಿಕೊಂಡು ಬಂದಿರಲಿಲ್ಲ. ನೀವು ಹೊಟ್ಟೆಯಲ್ಲಿ ಇಡಬೇಕು, ಹೀಗೆ ಇಡಬೇಕು, ನಮ್ಗೆಲ್ಲ ಚೆನ್ನಾಗಿರ್ಬೇಕಂತ ಯಾರು ಬೇಡಿಕೊಂಡು ಬಂದಿರಂಗಿಲ್ಲ. ಆದ್ರೆ ದೇವರು ಯಾವುದೇ ದೃಷ್ಟಿಯಿಂದ ಯಾರು ಕೆಲವೊಬ್ಬರಿಗೆ ಈ ರೀತಿಯ ವ್ಯವಸ್ಥೆಗಳು ಮಾಡಿದಾಗ ಬಹುಶಃ ಆ ತಂದೆ ತಾಯಿಗಳು ಮಾಡುವಂತ ಕಷ್ಟ ಆ ದೇವರಿಗೆ ಬಿಟ್ಟರೆ ಅವ್ರಿಗೆ ಗೊತ್ತು ಅನ್ಸದು. ಯಾರು ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವಿಶೇಷ ಚೇತನ ಮಕ್ಕಳಿಗೂ ಎಲ್ಲರಿಗೂ ನಾನು ವಿನಂತಿ ಮಾಡೋದು, ನಮ್ಮ ಆರ್ಸಿ ಕಂಪನಿಗಳು ನಮ್ಮ ರಾಯಚೂರು ಜಿಲ್ಲೆಯನ್ನು ತಮ್ಮ CSR ಫಂಡ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಹಲವಾರು ಕಾರ್ಯಕ್ರಮಗಳು ಹಾಕಿಕೊಂಡಿದ್ದಾರೆ. ಬಟ್ ಈಗ ಯಾವ ನನ್ನಾಗಿರ್ಬೋದು, ನಮ್ಮ ಸಂಸದರಿಗಾಗಿರ್ಬೋದು ಮನಸ್ಫೂರ್ತಿ ತಂದಿಲ್ಲ. ಯು ಅಂಡರ್ಸ್ಟ್ಯಾಂಡ್ ಕನ್ನಡ you understand little bit or you want in another language? Which language is you understand? I don't want them to understand. I want them to be whatever instruments you are giving, they are not helpful for our people. What I request you is to automatize the vehicles, three-wheelers. See, these vehicles very difficult. Father and mother have to use them. Our children, we are basically malnourished district. In Asia, Raichur district is the #1 malnourished district. And you make our students, our children to use manually. That's not possible. They are not helpful. They will take the vehicles and go and keep in the storeroom. If at all you want to give 10, you don't give 50 or 100. You don't want. You give 10 vehicles only, but let it be automated. And along with the vehicle, for children, for adults who are more than 18 years, you make them self-employed. You give them money, you give them you make them economically stronger. You let them keep a kirana store, let them sit, let them keep a mobile charger, station, let them keep a small mobile shops. You make them self-reliable, self-employed. Then you see you are spending only near about 37 lakhs. See, every year in Raichur urban constituency, that is MLA constituency, I am giving 3 crores amount, and I am giving all advertised vehicles. This year, with the help of our Bhimsen, who is ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ದಿವ್ಯಾಂಗ ಮಕ್ಕಳು ಶಾಪವಲ್ಲ, ಆಕಸ್ಮಿಕವಾಗಿ ಜನಿಸಿರುವ ಮಕ್ಕಳ ರಕ್ಷಣೆ, ಪಾಲನೆ, ಪೋಷಣೆ ಸಮಸ್ಯೆಯನ್ನು ನೀಗಿಸಬೇಕಾದ ಅವಶ್ಯಕತೆ ಇದೆ. ಪಾಲಕರು ಅನುಭವಿಸುತ್ತಿರುವ ಯಾತನೆ ಅಷ್ಟಿಷ್ಟಲ್ಲ. ಸಾಮಾಜಿಕ ಹೊಣೆಗಾರಿಕೆಯನ್ನು ನೀಡುವ ಸಂಸ್ಥೆಗಳು ದಿವ್ಯಾಂಗ ಮಕ್ಕಳ ಕಲಿಕೆ, ಮೊಬೈಲ್ ವಾಹನ ಕಲಿಕಾ ವ್ಯವಸ್ಥೆಯನ್ನು ಉತ್ತೇಜಿಸಬೇಕಾದ ಅವಶ್ಯಕತೆ ಇದೆ. ಇನ್ನಷ್ಟು ನೆರವು ನೀಡುವ ಮೂಲಕ ದಿವ್ಯಾಂಗ ಮಕ್ಕಳ ಶಿಕ್ಷಣವನ್ನು ಪ್ರೇರೇಪಿಸುವಂತೆ ಮನವಿ ಮಾಡಿದರು. ಕೇವಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹಲವಾರು ವಿಧದ ಕಾರ್ಯಕ್ರಮಗಳನ್ನು ಸಮಾಜದ ವಿವಿಧ ವರ್ಗಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ ಉದ್ಯಮಗಳು ಏನಿದ್ದಾರೆ, ಆ ಉದ್ಯಮದವರು ಸಹ ನಾವು ಪಡ್ತಕ್ಕಂಥ ಲಾಭದಲ್ಲಿ CSR ಫಂಡ್ ಅಂತೇಳಿ ಅದರ ಮುಖಾಂತರ ಸಾಮಾಜಿಕ ಬೆಳವಣಿಗೆಯನ್ನು
ನಾನು ಸಹ ಅಕ್ಕಿ ಮದುವೆಗೆ ಮತ್ತು ನಮ್ಮ ಧರ್ಮ ಪ್ರಜೆಗಳಿಗೆ ಅವರು ಸಹ ಅನೇಕ ಸಂದರ್ಭದಲ್ಲಿ ನಿಮ್ಮ ಸ್ಥಳೀಯ ಪ್ರದೇಶದ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಆ ಜನಗಳ ಆಶಯದಂತೆ ಅನೇಕ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸಗಳು ಆಗ್ತವೆ. ಇವರು ಆದಷ್ಟು ಶಾಶ್ವತವಾಗಿ ಮತ್ತು ಸಾಮಾನ್ಯ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ಮಹತ್ವಾಕಾಂಕ್ಷಿ ಜಿಲ್ಲೆಗಳಾಗಿರೋದ್ರಿಂದ ಆ ಮಹತ್ವಾಕಾಂಕ್ಷಿ ಅಂಶಗಳಿಂದ ಅವುಗಳನ್ನ ಸುಧಾರಿಸ್ತಕ್ಕಂಥ ಅವುಗಳನ್ನು ಉತ್ತಮಪಡಿಸ್ತಕ್ಕಂಥ ಆ ಕಾರ್ಯಕ್ರಮಗಳಿಗೆ ಹೆಚ್ಚು ವಿನಿಯೋಗ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇವತ್ತು RSC ಕಂಪನಿಯವರು ಇಲ್ಲಿ ವಿಶೇಷ ಚೇತನರಿಗೆ ಅವರ ಹಲವಾರು ಸೌಲಭ್ಯಗಳನ್ನು ಕೊಡ್ತಾರೆ. First of all, with this program, we have an ability, as agreement with artificial limbs manufacturing corporation of India, Alinco. Alinco is also the government of India organization. They are experts in this field of handling the specially abled people. That's why we approach them and through them we have sanctioned 10 crore, which is to be spent in 25 districts across India, not only in Karnataka, across India. We have selected 25 districts. Out of 25 districts, 4 districts have been selected from Karnataka. ಯಾವತಿ ರಾಯಚೂರು ಅಂಡ್ ಬ್ಯಾಂಗ್ಳೂರು ದಕ್ಷಿಣ ಕನ್ನಡ ನಾಲ್ಕು ರಾಯಚೂರು ಅಂಡ್ ರಾಯಚೂರು ಕರ್ನಾಟಕದಲ್ಲಿ 4 ಜಿಲ್ಲೆಗಳು ಮಾತ್ರ ಅನೇಕ ಸಂಸ್ಥೆಗಳು ಸಾಮಾಜಿಕ ಅಂಡ್ 40 to 4 which is 160 lakhs in Karnataka and throughout India including Karnataka, Cherokee, Paroli, this college. Apart from this college, in Karnataka we have implemented so many other colleges. Recently we have sanctioned more than 10 crores, 10.43 crores to be exact to the Nimas Hospital in Bangalore. ಮೇನ್ ಆಗಿ ಶಾಶ್ವತವಾಗಿ ಇರತಕ್ಕಂಥ ಕೆಲವೊಂದು ಕಾಮಗಾರಿಗಳನ್ನಾಗಿ ತಗೊಳ್ಳಿ ಅಂತ ಹೇಳಿದರು. ಅದರ ಪ್ರಕಾರ ಒಂದು ಮಾಡಿದ ಪ್ರಕಾರ ಏನಂತಪ್ಪ ಅಂದರೆ ಅವರು ಸ್ಕೂಲಲ್ಲಿ ದಿವ್ಯಾಂಗ ಮಕ್ಕಳು ಏನಾಗಿ ಸ್ಕೂಲ್ ಪ್ಯಾಂಟ್ಗಳನ್ನು ಅಥವಾ ಆವು ಪ್ಯಾಂಟ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಅಂಥವರೆಲ್ಲ ನಾವು ಪ್ರತ್ಯೇಕವಾಗಿ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡ್ತೀವಿ. ಅದರ ಜೊತೆಗೆ ಸ್ಕೂಲ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಉದ್ಯೋಗಕ್ಕಾಗಿ ನಾವು ಅಂಥ ಫಂಡ್ಗಳನ್ನ ಈಗ ಹೇಳಿದ್ರು 400 ಕೋಟಿ ಪ್ರಮಾಣ 4 ಕೋಟಿ ಬೇಕಾದ್ರೆ ಹೋಗ್ಬೋದಲ್ಲ ಅಂತ ಹೇಳಿ మన ಶಾಸಕರು ಹೇಳಿ ಅಂಥ ಸಮಯ ನಾವು ಆ ಪ್ರಸ್ತಾವನೆಗಳನ್ನ ಕಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ದಿವ್ಯಾಂಗ ಮಕ್ಕಳು ಆರೋಗ್ಯ ಇರತಕ್ಕಂಥ ಮಕ್ಕಳಿಗೆ ಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅವರು ಬಹಳ ಪ್ರತಿಭೆ ಇದ್ದಾರೆ. ಅವ್ರಿಗೆ ನಾವು ಕೇವಲ ಅವರಿಗೆ ಅವಕಾಶವನ್ನು ಕೊಟ್ಟರೆ ಏನು ಬೇಕಾದ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದಕ್ಕೆ ಹಲವಾರು ಜಿಲ್ಲೆಯಲ್ಲಿ ಉದಾಹರಣೆಗಳಿದ್ದಾರೆ. ಅವ್ರಿಗೆ ನಾವು ಅವಕಾಶ ಮಾಡಿಕೊಡೋಣ. ಅದರ ಜೊತೆಗೆ ಈಗಾಗಲೇ ನಾವು ಹೇಳಿದ ಪ್ರಕಾರ ನಮ್ಮ ಏನು ಜಿಲ್ಲಾಡಳಿತದಿಂದ ಏನಾದರೂ ವಿನಾಯಿತಿಗಳಿಲ್ಲವರಿಗೆ ದಿವ್ಯಾಂಗ ಮಕ್ಕಳಿಗೆ ಅಥವಾ ಜಾಬ್ ಇರುವಂತಹ ಮಕ್ಕಳಿಗೆ ಏನಾದರೂ ಅವರಿಗೆ ವಿನಾಯಿತಿಗಳನ್ನು ನಾವು ಪ್ರತಿ ಸಂದರ್ಭದಲ್ಲಿ ಹೇಳ್ತೀವಿ. ಅದರ ಜೊತೆಗೆ ಸಮಾಜ ಬದಲಾವಣೆಗಳಿಗೆ ಸಂಬಂಧಪಟ್ಟಂಗೆ ವಿಕಲಚೇತನರಿಗೆ ಬೇಕಾಗಿರ್ತಕ್ಕಂಥ ಏನಾದರೂ ಪೆನ್ಷನ್ಗಳೇನಾದರೂ ಅವರನ್ನು ವರ್ಗೀಕರಣ ಮಾಡಿ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಅದರ ಜೊತೆಗೆ ಈಗಾಗಲೇ ಈ ಪ್ರಕಾರ ವಿಕಲಚೇತನ ಮೂಲಕ ಸರ್ಕಾರ ಹೊಸ ಬಿಲ್ಡಿಂಗ್ಗಳಿಗಾದ್ರೆ ಕಾಮಗಾರಿಗಳು ಆಗ್ತಾ ಇದೆ. ಅಲ್ಲಿ ನಾವು ಅವರಿಗೆ ರ್ಯಾಂಪ್ ಮಾಡುವಂಥ ವ್ಯವಸ್ಥೆ ಅಥವಾ ಮೂಲಭೂತ ಸೌಕರ್ಯ ಕೊಡುವಂಥ ವ್ಯವಸ್ಥೆ ನಾವು ಎಸ್ಟಿಮೇಟ್ ಆಗಿ ಸೇರಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅದರ ಜೊತೆಗೆ ಏನಾದರೂ ಪ್ರಮುಖ ಕಾಮಗಾರಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಈಗ ಈ ಡಿಸೇಬಲ್ ಸಂಬಂಧಪಟ್ಟಂಗೆ ಏನಾದರೂ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದರೂ ದಂಡಗಳೇನಾದರೂ ಕಾಣುವುದರಿಂದ ಪ್ರತಿ ಕಾಲದಲ್ಲಿ ಒಂದು ಯಾವುದಾದ್ರು ದಂಡ
ಅಧ್ಯಕ್ಷತೆ ವಹಿಸಿದ್ದ ಆರ್ಇಸಿ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಆರ್ ಅನ್ಬಾಲಗನ್ ಮಾತನಾಡಿ, ಕೇಂದ್ರ ಸರ್ಕಾರದ ಗುರುತಿಸಿರುವ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಅಭಿವೃದ್ಧಿಗೆ ಸೂಚಿಸಿರುವ ನೆರವನ್ನು ಸಂಸ್ಥೆ ನೀಡಲು ಸಿದ್ಧವಿದೆ. ದಿವ್ಯಾಂಗ ಮಕ್ಕಳಿಗೆ ಅಗತ್ಯವಿರುವ ಸಲಕರಣೆ ನೀಡಲು ಸಂಸ್ಥೆ ಮುಂದಾಗಿದೆ. ಸಿಎಸ್ಆರ್ ನಿಧಿಯಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವುದಾಗಿ ಹೇಳಿದರು. ವೇದಿಕೆಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ಎಸ್ಎಸ್ ಗೌತಮ್ ಕುಮಾರ್, ನಗರಸಭೆ ಸದಸ್ಯರುಗಳಾದ ಶಶಿರಾಜ್, ಕಡಗೋಳ ಆಂಜನೇಯ, ಹರೀಶ್ ನಾಡಗೌಡ, ವೀರೇಶ್ ಪೋಗಲ್, ಎನ್ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ವಿವಿಧ ವಿಕಲಚೇತನ ಶಾಲಾ ಮಕ್ಕಳು ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುಂಗಾರು ಮಳೆ ಬೀಳುವ ಮುನ್ನವೇ ಸುರಿದ ಭಾರೀ ಮಳೆಯಿಂದಾಗಿ ತಾಲೂಕಿನ ಅರಸಿಗೇರದಲ್ಲಿ 2 ಎತ್ತುಗಳು ಸಾವಿಗೀಡಾಗಿದ್ದು ಟಿಸಿ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಮುಂಗಾರು ಮಳೆ ಬೀಳುವ ಮುನ್ನವೇ ಸುರಿದ ಭಾರೀ ಮಳೆಯಿಂದಾಗಿ ತಾಲೂಕಿನ ಅರಸಿಗೇರದಲ್ಲಿ 2 ಎತ್ತುಗಳು ಸಾವಿಗೀಡಾಗಿದ್ದು ಟಿಸಿ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಕೊರವಿಹಾಳ ಗ್ರಾಮದಲ್ಲಿ ಬೆಳೆದು ನಿಂತಿದ್ದ ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿ ಲಕ್ಷಾಂತರ ನಷ್ಟಕ್ಕೆ ಕಾರಣವಾಗಿದೆ. ರಾತ್ರಿ ಇಡೀ ಸುರಿದ ಮಳೆಯಿಂದ ಬಿಸಿಲಿನ ಬೇಗನೆಯಿಂದ ತತ್ತರಿಸಿದ ಜನರಿಗೆ ತಂಪು ವಾತಾವರಣ ಮೂಡಿಸಿದೆ. ಆದರೂ ತೋಟಗಾರಿಕೆಗಳು ಅತಿ ಹೆಚ್ಚು ನಷ್ಟಕ್ಕೆ ಗುರಿಯಾಗಿವೆ. ಮಾವು, ಪಪ್ಪಾಯಿ, ಮೋಸಂಬಿ, ದಾಳಿಂಬೆ ಉದುರಿ ಬಿದ್ದು ಅಕಾಲಿಕ ಮಳೆ ರೈತರನ್ನು ಕಂಗಾಲಾಗಿಸಿದೆ. ಕೊರವಿಹಾಳ ಶಿವಲಿಂಗಪ್ಪ ಮತ್ತು ದೇವರಾಜು ಎಂಬ ರೈತರು ಬೆಳೆದ ಪಪ್ಪಾಯಿ ಗಾಳಿಗೆ ಉರುಳಿ ಬಿದ್ದು ಅಪಾರ ಪ್ರಮಾಣದ ನಷ್ಟವಾಗಿದೆ. ಜಿಲ್ಲೆಯ ಸಿಂಧನೂರು ತಾಲೂಕಿನ ಬಪ್ಪೂರಿನಲ್ಲಿ 114.5 ಮಿಲಿಮೀಟರ್, ಉದ್ಬಾಳ ಮತ್ತು ಬಳಗನೂರಿನಲ್ಲಿ 107 ಮಿಲಿಮೀಟರ್ನಷ್ಟು ದಾಖಲೆಯ ಮಳೆ ಸುರಿದಿದೆ. ಮಾನ್ವಿ ತಾಲೂಕಿನ ಮಾನ್ವಿ 56.3 ಮಿಲಿಮೀಟರ್, ಕುರುಡಿ 33 ಮಿಲಿಮೀಟರ್, ರಾಜಲಬಂಡ 55 ಮಿಲಿಮೀಟರ್ ಮಳೆಯಾಗಿದೆ. ದೇವದುರ್ಗ ತಾಲೂಕಿನ 7 ಮಿಲಿಮೀಟರ್, ಅರಿಕೇರ 3 ಮಿಲಿಮೀಟರ್, ಗಬ್ಬೂರು 14.2 ಮಿಲಿಮೀಟರ್, ಗಲಗ್ 18 ಮಿಲಿಮೀಟರ್, ಜಾಲಹಳ್ಳಿ 10 ಮಿಲಿಮೀಟರ್, ಲಿಂಗಸಗೂರು ತಾಲೂಕಿನ 37 ಮಿಲಿಮೀಟರ್, ಮುದಗಲ್ 7.3 ಮಿಲಿಮೀಟರ್, ಗುರುಗುಂಟ 31 ಮಿಲಿಮೀಟರ್, ಹಟ್ಟಿ 45 ಮಿಲಿಮೀಟರ್ ಮಳೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 45.4 ಮಿಲಿಮೀಟರ್, ಯರಗೇರ 44.2 ಮಿಲಿಮೀಟರ್, ಗಿಲೆಸ್ಗೂರು 16.5 ಮಿಲಿಮೀಟರ್, ಕಲ್ಮಲ 56 ಮಿಲಿಮೀಟರ್, ಜೇಗರ್ಕಲ್ 8 ಮಿಲಿಮೀಟರ್, ದೇವಸ್ಕೂರು 7 ಮಿಲಿಮೀಟರ್, ಚಂದ್ರಬಂಡ 18.2 ಮಿಲಿಮೀಟರ್, ಗಾಜರಾಳ 4.2 ಮಿಲಿಮೀಟರ್ ಮಳೆಯಾಗಿದೆ. ಮಸ್ಕಿ ತಾಲೂಕಿನಲ್ಲಿ 86.2 ಮಿಲಿಮೀಟರ್, ತಲೇಖಾನ್ 100.2 ಮಿಲಿಮೀಟರ್, ಹಾಲಾಪುರ 66 ಮಿಲಿಮೀಟರ್, ಪಾಮನ್ಕಲ್ಲೂರು 33.3 ಮಿಲಿಮೀಟರ್, ಬಳಗಾನೂರು 36.4 ಮಿಲಿಮೀಟರ್, ಗುಡದೂರು 42.2 ಮಿಲಿಮೀಟರ್ ಮಳೆಯಾಗಿದೆ. ಸಿಂಧನೂರು ತಾಲೂಕಿನ 79.2 ಮಿಲಿಮೀಟರ್ ಮಳೆಯಾಗಿದೆ. ಗೋರೆಬಾಳ 83 ಮಿಲಿಮೀಟರ್, ತುರುವಿಹಾಳ 108 ಮಿಲಿಮೀಟರ್, ಗುಂಜಳ್ಳಿ 160.2 ಮಿಲಿಮೀಟರ್, ಹುಡಾ 86.4 ಮಿಲಿಮೀಟರ್, ಸಾಲಗುಂದ 49.4 ಮಿಲಿಮೀಟರ್, ವಲ್ಕಂದಿನ್ನಿ 84 ಮಿಲಿಮೀಟರ್, ಬಾದರ್ಲಿ 36.8 ಮಿಲಿಮೀಟರ್, ಕುನ್ನಟಗಿ 105.8 ಮಿಲಿಮೀಟರ್, ಜಾಲಿಹಾಳ 64.4 ಮಿಲಿಮೀಟರ್, ಹೆಳಗಿನಾಳ 35.2 ಮಿಲಿಮೀಟರ್ ಮಳೆಯಾಗಿದೆ. ಸಿರವಾರ ತಾಲೂಕಿನಲ್ಲಿ 28 ಮಿಲಿಮೀಟರ್, ಕಲ್ಲೂರು 45.8 ಮಿಲಿಮೀಟರ್, ಮಲ್ಲಟ 32 ಮಿಲಿಮೀಟರ್, ಕವಿತಾಳ 38 ಮಿಲಿಮೀಟರ್, ಕುರುಕುಂದ 18.4 ಮಿಲಿಮೀಟರ್ ಮಳೆಯಾಗಿದೆ. ಜೆಸ್ಕಾಂ ರಾಯಚೂರು ವಿಭಾಗದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ 94 ನೌಕರರಿಗೆ ಬಡ್ತಿ ನೀಡಿದ್ದು, ಆದರೆ ಕೆಲ ಸಿಬ್ಬಂದಿಗಳಿಗೆ ಬಡ್ತಿ ನೀಡದೇ ಇರುವುದರಿಂದ ರಾಜಕೀಯ ಒತ್ತಡ ಹಾಕಿ ಬಡ್ತಿ ಹೊಂದಿದ ಅರ್ಹ ನೌಕರರಿಗೆ ಕಿರುಕುಳ ನೀಡುತ್ತಿದ್ದು, ಬಡ್ತಿ ಹಿಂಪಡೆಯುವ ಪ್ರಯತ್ನ ಮಾಡಿದಲ್ಲಿ
ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸಿ ತಿಪ್ಪೇಸ್ವಾಮಿ ಎಚ್ಚರಿಕೆ ನೀಡಿದರು. ಜೆಸ್ಕಾಂ ರಾಯಚೂರು ವಿಭಾಗದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ 94 ನೌಕರರಿಗೆ ಬಡ್ತಿ ನೀಡಿದ್ದು, ಆದರೆ ಕೆಲ ಸಿಬ್ಬಂದಿಗಳಿಗೆ ಬಡ್ತಿ ನೀಡದೇ ಇರುವುದರಿಂದ ರಾಜಕೀಯ ಒತ್ತಡ ಹಾಕಿ ಬಡ್ತಿ ಹೊಂದಿದ ಅರ್ಹ ನೌಕರರಿಗೆ ಕಿರುಕುಳ ನೀಡುತ್ತಿದ್ದು, ಬಡ್ತಿ ಹಿಂಪಡೆಯುವ ಪ್ರಯತ್ನ ಮಾಡಿದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸಿ ತಿಪ್ಪೇಸ್ವಾಮಿ ಎಚ್ಚರಿಕೆ ನೀಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೆಸ್ಕಾಂ ವಿವಿಧ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಲೈನ್ಮ್ಯಾನ್, ಉಗ್ರಾಣ ಪಾಲಕ, ಆಪರೇಟರ್ ಸೇರಿ ವಿವಿಧ ವಿಭಾಗದಲ್ಲಿ ಕೆಲಸ ಮಾಡುವ 94 ಜನ ನೌಕರರು 15 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು, ಇವರಿಗೆ ಬಡ್ತಿ ನೀಡಲು ವೆಂಕಟೇಶ್ ಎನ್ನುವ ಇಂಜಿನಿಯರ್ ಅವರು ಪರಿಶೀಲನೆ ಮಾಡಿ ಬಡ್ತಿ ನೀಡಿದ್ದಾರೆ ಎಂದರು. 94 ಜನರಿಗೆ ಬಡ್ತಿ ನೀಡಿದ್ದರಿಂದ ಜೆಸ್ಕಾಂನಲ್ಲಿ ಕೆಲಸ ಮಾಡುತ್ತಿರುವ 4 ಜನ ಸಿಬ್ಬಂದಿಗಳು ದೂರು ಸಲ್ಲಿಸಿ ಇವರ ಬಡ್ತಿ ನಿಲ್ಲಿಸಬೇಕು, ಅನರ್ಹರಿದ್ದಾರೆ ಎಂದು ಕಲಬುರಗಿ ಕೋರ್ಟ್ನಲ್ಲಿ ದೂರು ಸಲ್ಲಿಸಿದ್ದಾರೆ ಹಾಗೂ ರಾಜಕೀಯವಾಗಿ ಒತ್ತಡ ತರುತ್ತಿದ್ದಾರೆ. ಸಿಂಧನೂರಿನ ಜಿ ಅಮರೇಗೌಡ ಯುವ ಕಾಂಗ್ರೆಸ್ ಮುಖಂಡ ಆನಂದೇ ಹೆಸರಿನಲ್ಲಿ ಪತ್ರ ನೀಡಿ ತಡೆ ಹಿಡಿಯಬೇಕು ಎಂದು ಜೆಸ್ಕಾಂ ಇಲಾಖೆಯ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ನೌಕರರ ಸಂಘದ ವತಿಯಿಂದ ಮನವಿ ಸಲ್ಲಿಸಿ 94 ಜನರು ಅರ್ಹರಿದ್ದು ಬಡ್ತಿ ನೀಡಲಾಗಿದೆ. ದೂರು ನೀಡಿದವರ ಬಗ್ಗೆ ಪರಿಶೀಲನೆ ನಡೆಸಲು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಸೂಚಿಸಿದ್ದು, ಪರಿಶೀಲನೆ ವೇಳೆ ಜಿ ಅಮರೇಗೌಡ ಕಾಂಗ್ರೆಸ್ ಯುವ ಮುಖಂಡರು ಎನ್ನುವ ವ್ಯಕ್ತಿ ಸುಕಾಲಪೇಟೆಯಲ್ಲಿ ಇಲ್ಲವೆಂದು ಅಲ್ಲಿನ ನಗರಸಭೆ ಅಧ್ಯಕ್ಷರು ತಿಳಿಸಿದ್ದಾರೆ ಎಂದು ಹೇಳಿದರು. ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರು ಕೂಡ ಜಿ ಅಮರೇಗೌಡ ಎನ್ನುವ ವ್ಯಕ್ತಿ ಪಕ್ಷದಲ್ಲಿ ಇಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. 4 ಜನ ಸಿಬ್ಬಂದಿಗಳು ತಮಗೆ ಬಡ್ತಿ ಸಲ್ಲಿಸಿಲ್ಲವೆಂದು ಈ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜೆಸ್ಕಾಂ ವಿವಿಧ ವಿಭಾಗದಲ್ಲಿ ಕೆಲಸ ಮಾಡುವ 94 ನೌಕರರು ಬಡ್ತಿ ಪಡೆದ ಮೇಲೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಬಡ್ತಿ ನೀಡಲು ಮಹಾನಂದ, ಹುಸೇನಪ್ಪ ಸೇರಿ 4 ಜನರು ಕೇಳಿದ್ದು ಬಡ್ತಿಗೆ ಅನರ್ಹರಾಗಿದ್ದಾರೆ. ಇದರಿಂದ ಬಡ್ತಿ ನೀಡಿಲ್ಲ. ಆದರೆ ಬಡ್ತಿ ನೀಡಿದ 94 ಜನರ ಪಟ್ಟಿಯನ್ನು ಪುನಃ ಪರಿಶೀಲನೆ ಮಾಡಿ ಬಡ್ತಿ ನೀಡಿ ಎಂದು ಹೇಳಲಾಗುತ್ತಿದೆ. 94 ಜನರಿಗೆ ಬಡ್ತಿ ನೀಡಲು ಪರಿಶೀಲನೆ ಮಾಡಿಯೇ ನೀಡಲಾಗಿದೆ. ಪುನಃ ಪರಿಶೀಲನೆ ಮಾಡುವ ಅವಶ್ಯಕತೆ ಇಲ್ಲವೆಂದು ಜೆಸ್ಕಾಂ ಇಂಜಿನಿಯರಿಂಗ್ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಎಂದರು. ಈ ಕೂಡಲೇ 4 ಜನರನ್ನು ಕರೆಯಿಸಿ ಈ ಬಗ್ಗೆ ಮಾತನಾಡಬೇಕು. ಅವರು ಅರ್ಹರಿದ್ದರೆ ಬಡ್ತಿ ನೀಡಬಹುದು. 94 ಜನರಲ್ಲಿ ಅನರ್ಹರು ಇದ್ದರೆ ಬಡ್ತಿಯಿಂದ ಕೈ ಬಿಡಬಹುದು. ಈ ಕುರಿತು ಜೆಸ್ಕಾಂ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿದರು. ಇದರಲ್ಲಿ ನಮ್ಮ ಈ 94 ಜನರಲ್ಲಿ ಎಲ್ಲಾ ಸಮೂಹದ ನೌಕರರು ಇದ್ದಾರೆ. ಇರ್ರೆಸ್ಪೆಕ್ಟಿವ್ ಕಾಸ್ಟ್. ನಾನು ಎಲ್ಲ 94 ನೌಕರರ ಪರವಾಗಿ ಇರ್ತಕ್ಕಂಥ ಅಸೋಸಿಯೇಷನ್, ಕೇವಲ SC ST ನೌಕರಿಗೆ ಅನ್ಯಾಯ ಆಗುತ್ತೆ ಅಂತ ನನ್ನ ತಮಿಳೆ ಎಲ್ಲರಿಗೂ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬ ಆ ಎಲ್ಲ ಜಾತಿ ಸಮೂಹರು ಕೂಡ ನೌಕರರಾಗಿದ್ದಾರೆ. ಆ 94 ಜನಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ಈ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನ, ಅಲ್ಲಿರ್ತಕ್ಕಂಥ ಆ ನಿರ್ದೇಶಕರನ್ನ ಭೇಟಿ ಮಾಡಿ ನಾನು ಸುಮಾರು 1 ತಾಸು ಡಿಸ್ಕಷನ್ ಮಾಡಿದೆ. ಅವ್ರು ಹೇಳಿದ್ರು, ಆ ನೌಕರಿಗೆ ಮುಂಬೈಗೆ ಬಂದಿದ್ದ ಅಧಿಕಾರ ರಾಜ್ಯ ಸೂಪರಿಂಟ್ ಇಂಜಿನಿಯರ್ ಇದೆ, ನಮಗಿಲ್ಲ. ನಾವು ಅವರಿಗೆ ನೀವು ತಂದಾಕಿ ಅಂತ ಡೈರೆಕ್ಷನ್ ಕೊಡೋದಕ್ಕೆ ನಮಗೆ ಅಧಿಕಾರ ಇಲ್ಲ. ನೀವು ಒಂದು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ವಿ. ಅಷ್ಟು ಬಿಟ್ಟರೆ ನಾವು ಯಾವ ಡೈರೆಕ್ಷನ್ ಕೊಡೋದಿಲ್ಲ ಅವ್ರಿಗೆ ತಂದಾಕಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಈಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಈಗಾಗಲೇ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಲೆಟರ್ ಬಂದಿದ್ದಾರೆ. ಇದು ಸರಿ ಇದೆ, ನಾನು ಯಾವ ಕಾರಣಕ್ಕೂ ಒಳ್ಳೆ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಪತ್ರ ಬಂದಿದ್ದಾರೆ. ಅದು ಕೂಡ ಇದೆ. ಅವ್ರು ಹೇಳಿದ್ದಾರೆ, ನಿನ್ನೆ ನಾವು ಭೇಟಿ ಕೊಟ್ಟ ಸಂದರ್ಭದಲ್ಲಿದೆ. ಇವು ಈ 94 ಎಲ್ಲ ಹುದ್ದೆಗಳು ಸಕ್ರಮ ಹುದ್ದೆಗಳು, ಯಾವುದೂ ಕೂಡ ಇಲ್ಲಿ ಅನ್ಯಾಯ ಇರೋದಿಲ್ಲ, ಯಾವುದೇ ರೀತಿಯ ತೊಂದರೆನೂ ಆಗಿಲ್ಲ. ಆದರೆ ನಿಗಮದ ಕೆಲವು ನೌಕರರಿಂದ ಸಮಸ್ಯೆ ಆಗ್ತಾ ಇದೆ. ನಮ್ಮ ಮನವಿ ನಿಮ್ಮ ಏನು ಅಂತ ಹೇಳಿದ್ರೆ, 2 ವರ್ಷಕ್ಕೆ ತಕ್ಕ ನೀವು ನೌಕರಿ ಮಾಡಬೇಕು. ಈ ಒಂದು 2-3 ತಿಂಗಳಲ್ಲಿ ಅವನ್ನೆಲ್ಲ ನೀವು ಇಬ್ಬಂದಿಗೊಳಿಸಿ, ಅದರಲ್ಲಿ ಯಾರಿಗೆ ಇಬ್ಬಂದಿಗೊಳಿಸಿ ಕಾರಣನೇ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ, ಅವರಿಗೆ ನೀವು ಸೆಟಲ್ ಮಾಡ್ಕೊಳ್ಳಿ. ನಮ್ಗೆ ಹೇಳೋದಿಲ್ಲ ಯಾವ ವ್ಯಕ್ತಿಗಳಿಗೆ ಈಗ ಎಲಿಜಿಬಲ್ ಇದ್ದಾರೆ, ಇನ್ನೂ 35 ಹುದ್ದೆ ಖಾಲಿ ಇದೆ ಅಂತ, ಇನ್ನೂ 35 ಹುದ್ದೆ ಖಾಲಿ ಇದೆ, ಅವ್ರಿಗೆ ಕೊಡಿ. ಆದರೆ ಒಳಗಡೆ ಪಿತೂರು ಇದೆ. ಈ ಪಿತೂರು ಏನಂತ ಹೇಳಿದ್ರೆ, ಅದು ಈ ಅಧಿಕಾರಿಗಳ ಮೇಲೆ ಸೇರಿ ಬಿಟ್ಟು ಹೋಗ್ತಾ ಇದೆ. ವೆಂಕಟೇಶ್ ಅಂತ ಏನು ಸೂಪರಿಂಟ್ ಇಂಜಿನಿಯರ್ ಇದ್ರಲ್ಲ, ಅವ್ರು ಹಿಂದಿರ್ತಕ್ಕಂಥ ಅಧಿಕಾರಿಗಳು 15 ವರ್ಷದವರೆಗೂ ಮುಂಬಡ್ತಿ ಕೊಟ್ಟಿಲ್ಲ. ಆದ್ರೆ ಅವ್ರು ಬಂದ ಮೇಲೆ ಈ ಎಲ್ಲ ನಿಗಮದ ಈ ರಾಯಚೂರು ಜಿಲ್ಲೆಯ ಈ ನೌಕರರು ಸಾಕಷ್ಟು ಸಾರಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಕಚೇರಿ ಮುಂದೆ. ಅದು ಕೂಡ ಜನತೆ ಎಲ್ಲ ಮಾಧ್ಯಮಗಳಲ್ಲೂ ಪ್ರಕಟ ಆಗಿದೆ. ಫೋಟೋ ಸಮೇತ ಈಗ ಬಂದಿದ್ದವು ಸುದ್ದಿಗಳು ಆ ಸಂದರ್ಭದಲ್ಲಿ. ಆದರೆ ಈ ಅಧಿಕಾರಿ ಬಂದ ಮೇಲೆ ಇವೆಲ್ಲ ಸ್ಟ್ರೈಕ್ ಆದ್ಮೇಲೆ ಕಲಬುರಗಿ MD ಅವರು ಇಲ್ಲಿ ಬಂದು
ನಂತರ ಎಲ್ಲ ಈ ರೇಂಜಲ್ಲಿರ್ತಕ್ಕಂಥ ಎಲ್ಲ ಸೂಪರಿಂಟೆಂಡೆಂಟ್ಗಳನ್ನ ಕಲಬುರಗಿ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ. ಏನಿದು ಸಮಸ್ಯೆ ಸರ್, ಹೀಗಿದೆ ಬಡ್ತಿ ಕೊಡೋ ಪ್ರಾಧಿಕಾರ ನೀವೇ ಆದರೆ ಬೇಗ ಆ ಬಡ್ತಿ ಕೊಟ್ಬಿಡಿ, ನಿಮಗೆ ಅಧಿಕಾರನೇ ಕೊಟ್ಬಿಡಿ. ಅವರ ಸೂಚನೆ ಮೇರೆಗೆ ಎಲ್ಲವನ್ನೂ ಪರಿಶೀಲನೆ ಮಾಡಿ 94 ಜನರಿಗೆ ಏನು ಅರ್ಹರಿದ್ದಾರೆ ನೋಡ್ತಿದ್ದಾರಲ್ಲ ಅವ್ರನ್ನ ಬಡ್ತಿ ಕೊಟ್ಟಿದ್ದಾರೆ. ಆದ್ರೆ ಕೆಲವು ಅದರೊಳಗಿನ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ವ್ಯವಹಾರಗಳು ಮಾಡ್ಕೊಂಡು ಈಗೇನಾಗಿದೆ, ಒಂದಿಷ್ಟು ಸ್ವತಂತ್ರ ಪ್ರಭಾವದ ಮೇಲೆ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಸ್ವತಂತ್ರ ಪ್ರಭಾವದ ಮೇಲೆ ಬಡ್ತಿಯನ್ನು ಕೊಡುತ್ತೆ. ಬಡ್ತಿ ನೀಡುವ ಪೂರ್ವದಲ್ಲಿ ಆ ನಿಗಮದ ಸೇವಾ ನಿಯಮಗಳು, ಕೇಂದ್ರ ದಕ್ಷಿಣ ಬರತಕ್ಕಂತಹ ಆದೇಶಗಳು, ಸೇವಾ ಅವಧಿ, ಅವ್ರ ಮೇಲೆ ಯಾವ್ದಾದ್ರು ಎನ್ಕ್ವೈರಿ ಇಲ್ವಾ ಎಲ್ಲವನ್ನೂ ನೋಡಿ ಅಲ್ಲಿ ಒಂದು DPC ಕಮಿಟಿ ಅಂತ ಇರುತ್ತೆ. ಎಲ್ಲ ಪ್ರತಿಯೊಂದು ಇಲಾಖೆಗಳು ಕೂಡ ಬಡ್ತಿ ಸಮಿತಿ ಅಂತ ಹೋಗುತ್ತೆ. ಅದೇ ರೀತಿ ಇದು ಕೂಡ ಇದೆ. ಅದಕ್ಕೆ ಇವರೇ ಅಧ್ಯಕ್ಷರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್. ಅವರು ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒಳಗೊಂಡಂತಹ DPC ಸಮಿತಿ ಸಭೆ ಮಾಡಿ ಸುಮಾರು 15 ವರ್ಷಗಳಿಂದ ಮುಂಬಡ್ತಿ ಕೊಟ್ಟಿಲ್ಲ. ಈ ಒಂದು ರಾಯಚೂರು ವೃತ್ತದಲ್ಲಿ ಎಲ್ಲ ಸಣ್ಣ ಸಣ್ಣ ನೌಕರಿಯವರು, ಲೈನ್ಮ್ಯಾನ್ಗಳು, ಆಮೇಲೆ ಮಾರ್ಗದಾಳಿಗಳು, ಮೆಕ್ಯಾನಿಕ್ಸ್ಗಳು, ಆಪರೇಟರ್ಗಳು, ಮೇಲ್ವಿಚಾರಕ, ಸಹಾಯಕ ಉಗ್ರಾಣ ಅಂತ ಅವರಿಗೆ ಇವರೇ ಈ ಕಚೇರಿ ಮುಖ್ಯಸ್ಥರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇವರಿಗೆ ಮುಂಬಡ್ತಿ ಕೊಡುವಂಥ ಸಕ್ಷಮ ಪ್ರಾಧಿಕಾರ. ಸೊ ಹಾಗಾಗಿ ಲಭ್ಯವಿರತಕ್ಕಂಥ ಎಲ್ಲ ಸೇವೆಗಳನ್ನ ಪರಿಶೀಲನೆ ಮಾಡಿ DPC ಅನ್ನ ಮಾಡಿ ಈ 94 ತಮ್ಮ ವೃತ್ತದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ KE ಸಬ್ಸ್ಟೇಷನ್ಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳನ್ನು ಪರಿಗಣಿಸಿ ಯಾರು ಎಲಿಜಿಬಲ್ ಇದ್ರು ಅಂತ ಎಲ್ಲ 94 ಜನರಿಗೂ ಕೂಡ 29/4/20ರಲ್ಲಿ ಮುಂಬಡ್ತಿಯನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಭು ಮದಕರಿ, ಶಿವಮೂರ್ತಿ, ರವಿಚಂದ್ರ, ರಘುವೀರ್ ನಾಯಕ್ ಇದ್ದರು. ಈಗ ಜಾಹೀರಾತು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919, 9916920786. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್,
ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಜಿಬಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾತಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear, near Uma Hotel, Station Road, Raichur. Mobile 8197078520. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಘೋಷಿತ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಮೂಲ ಸೌಲಭ್ಯ ಹಕ್ಕುಪತ್ರ ನೀಡಬೇಕು ಮತ್ತು ಮಂಗಳಮುಖಿಯವರಿಗೆ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಮರ ಸೇನೆ ಸ್ಲಂ ಜನರ ಕ್ರಿಯಾ ವೇದಿಕೆ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ಘೋಷಿತ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಮೂಲ ಸೌಲಭ್ಯ ಹಕ್ಕುಪತ್ರ ನೀಡಬೇಕು ಮತ್ತು ಮಂಗಳಮುಖಿಯರಿಗೆ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಮರ ಸೇನೆ ಸ್ಲಂ ಜನ ಕ್ರಿಯಾ ವೇದಿಕೆ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಪ್ರಮುಖ ಬೀದಿಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ರ್ಯಾಲಿ ಉದ್ದಕ್ಕೂ ನೂರಾರು ಜನರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ನಗರ ಸ್ಲಂ ಸರ್ವೆ ನಂಬರ್ 613, 617/1ರಲ್ಲಿ 20 ರಿಂದ 30 ವರ್ಷ ವಾಸವಾಗಿರುವ 239 ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಸೇರಿ ಸುಮಾರು 950ಕ್ಕೂ ಹೆಚ್ಚು ಜನಸಂಖ್ಯೆ ವಾಸವಿದ್ದು ಸದರಿ ಪ್ರದೇಶವನ್ನು ಸ್ಲಂ ಎಂದು ಘೋಷಿಸಲಾಗಿದ್ದು, ಆದರೆ ಮೂಲ ಸೌಲಭ್ಯವಿಲ್ಲದೆ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮೂಲ ಸೌಕರ್ಯ ಒದಗಿಸಬೇಕು ಹಾಗೂ 5 ಎಕರೆ 17 ಗುಂಟೆಯಲ್ಲಿ ವಾಸಿಸುತ್ತಿದ್ದು ಸ್ಥಳಾವಕಾಶ ಕಡಿಮೆ ಇದ್ದು ಹೆಚ್ಚಿನ ಭೂಮಿ ಖರೀದಿಸಿ ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು. ಲಿಂಗಸಗೂರು ತಾಲೂಕಿನ ವಾರ್ಡ್ ನಂಬರ್ 15ರ ಪಿಂಚಣಿಪುರದಲ್ಲಿ 80ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದ್ದು ಕೂಡಲೇ ಮೂಲ ಸೌಲಭ್ಯ ಒದಗಿಸಬೇಕು. ಲಿಂಗಸಗೂರು ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಮಂಗಳಮುಖಿಯರು, HIV ಸೋಂಕಿತರು, ವಿಧವೆಯರು, ದೇವದಾಸಿಯರು, ಬೀದಿ ವ್ಯಾಪಾರಿಗಳು, ನಿರ್ಗತಿಕರು, ಅಂಗವಿಕಲರು ವಿಶೇಷ ವರ್ಗದ ಅಡಿಯಲ್ಲಿ ಭೂಮಿ ಮಂಜೂರು ಮಾಡಿ ವಸತಿಗಾಗಿ ಕಾಯ್ದಿರಿಸಿ ಬಗ್ಗೆ ಸೌಲಭ್ಯ ಕೇಳಲು ಹೋದಾಗ ತಹಸೀಲ್ದಾರರು ನಿಂದಿಸಿದ್ದಾರೆ. ತಹಸೀಲ್ದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ವಿಶೇಷ ವರ್ಗದಲ್ಲಿ ಸಿಗಬೇಕಾದ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿದರು.
ಕವಿತಾಳ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ 4ರ ತ್ರಯಂಬಕೇಶ್ವರ ಕೊಳಚೆ ಪ್ರದೇಶದಲ್ಲಿ ಮೂಲ ಸೌಲಭ್ಯ ಕಲ್ಪಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಎಂಆರ್ ಭೇರಿ, ಅಂಬಣ್ಣ ಆರೋಲಿ, ಜನಾರ್ದನ ಹಳ್ಳಿಬೆಂಚಿ, ಕೆಪಿ ಅನಿಲ್ ಕುಮಾರ್, ರಾಜಪ್ಪ ಸಿರವಾರ, ಹೊನ್ನಟಗಿ, ಹೇಮರಾಜ್ ಹಸ್ಕಿಹಾಳ್ ಸೇರಿದಂತೆ ಸ್ಲಂ ನಿವಾಸಿಗಳು ಭಾಗವಹಿಸಿದ್ದರು. ರಾಯಚೂರು ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರ ಸುಪುತ್ರಿ ಕುಮಾರಿ ಸಾಕ್ಷಿ ಪಾಟೀಲ್ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. 625 ಅಂಕಗಳಿಗೆ 625 ಅಂಕಗಳನ್ನು ಗಳಿಸಿ ರಾಯಚೂರು ಹೆಸರನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟ ಕುಮಾರಿ ಸಾಕ್ಷಿ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ರಾಷ್ಟ್ರಕ್ಕೆ ಹೆಸರು ಮಾಡಿ ಕರ್ನಾಟಕದ ರಾಯಚೂರು ಜಿಲ್ಲೆಯನ್ನು ಹೆಸರು ಉತ್ತುಂಗಕ್ಕೇರಲಿ ಎಂದು ಅಭಿಮಾನಿಗಳು ಹಾರೈಸಿದರು. ನನ್ನ ಮಗಳು SSLC ಎಕ್ಸಾಮ್ನಲ್ಲಿ 625ಕ್ಕೆ 625 ಮಾರ್ಕ್ಸ್ಗಳು ತೆಗೆದುಕೊಂಡ್ರೆ ಭಾಳ ಸಂತೋಷದ ವಿಷಯ. ಇದರಲ್ಲಿ ನಂದೇನು ಕೊಡುಗೆ ಇಲ್ಲ, ಅವರ ತಾಯಿಯ ಕೊಡುಗೆ ಇದೆ. ನಾನು ಭಾಳ ಕಡಿಮೆ ಸಮಯ ಅವ್ರ ಜೊತೆ ಕಳಿತೀನಿ, ಹಾಗಾಗಿ ಅದರ ಶ್ರೇಯಸ್ಸು ಸಂಪೂರ್ಣ ಆ ತಾಯಿ ಮಗಳಿಗೆ ಸಲ್ಲಬೇಕಂತ ಬಯಸ್ತೇನೆ. ಹಾಗೂ ನಗರದ ಖ್ಯಾತ ಮನೋರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತರ್ ಇವರ ಸುಪುತ್ರಿ ಕುಮಾರಿ ಕೀರ್ತನ ಅವರು ಕೂಡ ಎಸ್ಎಸ್ಎಲ್ಸಿಯಲ್ಲಿ 99.68% ಅಂಕಗಳನ್ನು ಪಡೆದಿದ್ದಾರೆ. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ 6 ವರ್ಷದಿಂದ 17 ವರ್ಷದವರೆಗಿನ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ 6 ವರ್ಷದಿಂದ 17 ವರ್ಷದವರಿಗಾಗಿ ತರಬೇತಿ ಶಿಬಿರವನ್ನು ನಡೆಸುತ್ತಿದೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸಮಯ ಬೆಳಗ್ಗೆ 9 ರಿಂದ 11 ಗಂಟೆಯವರೆಗೆ, ಮಧ್ಯಾಹ್ನ 3 ರಿಂದ ಸಂಜೆ 6 ಗಂಟೆಯವರೆಗೆ. ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣ ರಾಯಚೂರು. ಅಂತಾರಾಷ್ಟ್ರೀಯ ಆಟಗಾರರಿಂದ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂಥ ರಾಮಲಿಂಗಪ್ಪರವರು ಕಿರಣ್ ಅವರ ಅಧ್ಯಕ್ಷತೆಯಲ್ಲಿ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕಡೆಯಿಂದ ಟೂರ್ನಮೆಂಟ್ ಕೋಚಿಂಗ್ ಕ್ಯಾಂಪನ್ನು ಮಾಡಲಿದ್ದೇವೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಫ್ರೀಯಾಗಿ ನಾವು ಕೋಚಿಂಗ್ ಕೊಡ್ತೀವಿ. ಮಿನಿಮಮ್ ಚಾರ್ಜಸ್ 1000 ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಇದು ಮಾಡ್ಯಾರ. ನಾವು ಫೀಸ್ ಕೊಟ್ಟು ಇದು ಕೋಚಿಂಗ್ ಕ್ಯಾಂಪ್ ಹುಡುಗರಿಗೆ ಕಳಿಸ್ತೀವಿ. ದಯಮಾಡಿ ಯಾರೇ ಬರೋರಿದ್ರೆ ನಮಗೆ ನನ್ನ ರಾಮಲಿಂಗಪ್ಪ ಅಂತ ವೈಸ್ ಪ್ರೆಸಿಡೆಂಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೇಕಾಗಿ ವಿನಂತಿ ಕೊಡಿಸ್ತೇನೆ. 8971737656 ನನ್ನ ಮೊಬೈಲ್ ನಂಬರ್ಗೆ ನೀವು ಕ್ಯಾಚ್ ಮಾಡಿ ಕೇಳ್ಬೋದು. ಧನ್ಯವಾದಗಳು. ಬಹುಭಾಷಾ ನಟ ಮೆಗಾ ಚಾನೆಲ್ ಮಾಲೀಕ ಕ್ಯಾಪ್ಟನ್ ಚೌಧರಿ ವಯೋ ಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಿನ್ನೆ ಬಾಲಂಕೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಬಹುಭಾಷಾ ನಟ ಮೆಗಾ ಚಾನೆಲ್ ಮಾಲೀಕ ಕ್ಯಾಪ್ಟನ್ ಚೌಧರಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಿನ್ನೆ ಬಾಲಂಕೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ತೆಲುಗು, ಕನ್ನಡ, ಹಿಂದಿ ಸೇರಿದಂತೆ ಇತರೆ ಭಾಷಾ ಚಲನಚಿತ್ರಗಳಲ್ಲಿ ನಟಿಸಿದ್ದು ಅನೇಕ ಧಾರಾವಾಹಿಗಳಲ್ಲಿಯೂ ಅಭಿನಯಿಸಿದ್ದರು. ನಗರದಲ್ಲಿ ಮೆಗಾ ಚಾನೆಲ್ ಸ್ಥಾಪಿಸಿ ಕೇಬಲ್ ನಿರ್ವಹಣೆ ಸಹ ಮಾಡಿದ್ದರು. ಮೃತರು ಪತ್ನಿ, ಪುತ್ರಿ ಮತ್ತು ಪುತ್ರ, ಮೊಮ್ಮಕ್ಕಳು ಸೇರಿದಂತೆ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು. ಅಂತ್ಯಕ್ರಿಯೆ ಇಂದು ಗುರುವಾರ ಬಿಆರ್ಬಿ ವೃತ್ತದಲ್ಲಿನ ಮುಕ್ತಿಧಾಮದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಸಿ ಕಂಪನಿಗಳಿಂದ ವಿಕಲಚೇತನರಿಗೆ ಸಾಧನಗಳ ವಿತರಣೆ. ಮಹತ್ವಾಕಾಂಕ್ಷಿ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಕೈಜೋಡಿಸಿ ರಾಜ ಅಮರೇಶ್ವರ ನಾಯ್ಕ. ಅಕಾಲಿಕ ಮಳೆ, ಅರಸಿಗೆರೆದಲ್ಲಿ 2 ಎತ್ತುಗಳ ಸಾವು, ನೆಲಕ್ಕುರುಳಿದ ವಿದ್ಯುತ್ ಕಂಬಗಳು. ಕೊಳವಿಹಾಳಿನಲ್ಲಿ ಪಪ್ಪಾಯಿ ಬೆಳೆ ಹಾನಿ. ಜೆಸ್ಕಾಂ ನೌಕರರ ಬಡ್ತಿ ವಿರುದ್ಧ ಅನಾಮಧೇಯ ದೂರು, ತಿರಸ್ಕರಿಸಿ ಬಡ್ತಿ ನೀಡಲು ತಿಪ್ಪೇಸ್ವಾಮಿ ಒತ್ತಾಯ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ, ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹ. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರ ಸುಪುತ್ರಿ ಕುಮಾರಿ ಸಾಕ್ಷಿ ಪಾಟೀಲ್ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರ.
ಮತ್ತು ಬಹುಭಾಷಾ ನಟ ಕ್ಯಾಪ್ಟನ್ ಚೌಧರಿ ನಿಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.